ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ಬೆಳಗ್ಗೆನೇ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ 5 o'clock ಆಗಿದೆ. ಬೆಳಗ್ಗೆನೇ ಎದ್ದುಬಿಟ್ಟು ಅವರೆಕಾಳು ಇರ್ತಾ ಇದೆ. ನಿನ್ನೆ ಈವ್ನಿಂಗ್ ಅವರೆಕಾಯಿ ತಂದು ಬಿಡಿಸಿ ನೆನೆಸಿಟ್ಟಿದ್ವಿ ನೈಟೇನೆ. ಹಾಗಾಗಿ ಬೆಳಗ್ಗೆ ಎದ್ದು ಈಗ ಅವರೆಕಾಳನ್ನ ಹಿರಿಕ್ತಾ ಇದ್ದೀನಿ. ಬೆಳಗ್ಗೆ ಮಕ್ಕಳಿಗೆ ಟಿಫನ್ಗೆ ಸಾಂಬಾರು ಮಾಡೋಣ ಅಂತೇಳಿ ಮಾಡೋದಕ್ಕೆ ನಾನೀಗ ರೆಡಿ ಮಾಡ್ತಿರೋಂಥದ್ದು ಅಡುಗೆ. ನೋಡಿ, ಈ ಥರ ನೆಂದ ಮೇಲೆ ಈ ಥರ ಹಿದ್ಕೋವಂಥದ್ದು ತುಂಬ ಚೆನ್ನಾಗಿ ನೆಂದಿದೆ. ಹಾಗಾಗಿ ಫಾಸ್ಟಾಗಿ ಹಿದ್ಕೋ ಥರ ಆಗ್ತಾಯಿದೆ. ಎಷ್ಟು ಬೇಗ ಹಿದ್ಕೋಬೋದು ನೋಡಿ, ಅಷ್ಟು ಫಾಸ್ಟಾಗಿ ಹಿದ್ಕೊಬೋದು. ತುಂಬಾ ನೆಂದುಬಿಟ್ಟಿತ್ತು. ಹಾಗಾಗಿ ನಾನು ಅವರೆಕಾಳು ಹಿದ್ಕ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಬೇಳೆ ಸಾಂಬಾರು ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬಾ ಇಷ್ಟ ನನಗಂತೂ ಇದಕ್ಕೆ ಬೇಳೆ ಸಾಂಬಾರು. ಈ ಸೀಸನ್ ಬಿಟ್ಮೇಲೆ ಮತ್ತೆ ಸಿಗೋದಿಲ್ಲ ಅಲ್ವಾ ಅವರೆಕಾಯಿ. ಹಾಗಾಗಿ ಇದ್ದಾಗ ಏನು ಬೇಕೋ ಎಲ್ಲ ಮಾಡ್ಕೊಂಡು ತಿನ್ಬೋದು. ಈಗ ನಾನು ಅವರೆಕಾಳೆಲ್ಲ ಹಿದ್ಕಿಟ್ಟಿದ್ದೀನಿ. ನೋಡ್ತವೆ ಇಷ್ಟು ಅವರೆಕಾಳು ಹಿದ್ಕಿಟ್ಟಿದ್ದೀನಿ. ಹಾಗೆ ಇದು ಸಿಪ್ಪೆ ಎಲ್ಲ ಇಲ್ಲಿದೆ. ಈ ಸಿಪ್ಪೆನೆಲ್ಲ ತೆಗೆದು ನಾವು ರೋಡ್ನಲ್ಲಿ ಚೆಲ್ತೀವಿ. ಏನಕ್ಕೆ ರೋಡ್ನಲ್ಲಿ ಚೆಲ್ತೀವಿ ಅಂತ ಹೇಳಿದ್ರೆ, ರೋಡ್ನಲ್ಲಿ ಚೆಲ್ಲಿದಾಗ ಜನ ಅದ್ರ ಮೇಲೆ ಓಡಾಡಿದಾಗ ಸಾಂಬಾರು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಅಂತೇಳಿ ಹಳ್ಳಿಯವರು ಹೇಳ್ತಿರ್ತಾರೆ. ಆಗ ಅಮ್ಮ ಅವರೆಲ್ಲ ಹೇಳ್ತಾಯಿದ್ರು. ಆ ಕಾರಣಕ್ಕೆ ನಾನು ಕೂಡ ಈ ಥರ ಮಾಡ್ತೀನಿ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿ ಬರುತ್ತೆ ಈ ಥರ ಮಾಡೋದ್ರಿಂದ. ಸಿಪ್ಪೆ ತೊಗೊಂಡು ರೋಡಲ್ಲೆಲ್ಲ ಹಾಕ್ಬಿಟ್ಟು ಬಂದಮೇಲೆ ನಾನೀಗ ಮಿಕ್ಸಿಗೆ ಹಾಕ್ಕೊಳಕ್ಕೆ ಅಂತೇಳ್ಬಿಟ್ಟು ಮಸಾಲೆ ರೆಡಿ ಮಾಡ್ತಾಯಿದ್ದೀನಿ. ಇಲ್ಲಿ ಸ್ವಲ್ಪ ಬಾಣಲೆಯಲ್ಲಿ ಎಣ್ಣೆ ಹಾಕಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಇಷ್ಟನ್ನು ಹಾಕಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಎಣ್ಣೆಯಲ್ಲಿ ಚೆನ್ನಾಗಿ ಎಲ್ಲ ಫ್ರೈ ಎಲ್ಲ ಆದಮೇಲೆ ಇದಕ್ಕೆ ಒಣಕೊಬ್ಬರಿ, ಗೋಡಂಬಿ ಮತ್ತು ಶುಂಠಿ ಇಷ್ಟನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಅದನ್ನು ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ಅದಕ್ಕೆ 4 ಲವಂಗ ಮತ್ತು ಸ್ವಲ್ಪ ಚಕ್ಕೆಯನ್ನು ತಗೊಂಡು ಈಗ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಎಲ್ಲ ಹಾಕ್ಕೊಂಡು ಈಗ ಲವಂಗ ಮತ್ತು ಚಕ್ಕೆ ಎರಡನ್ನು ಸ್ವಲ್ಪ ಪೀಸ್ ಮಾಡಿ ಅದನ್ನ ಹಾಕಿ ಇದರಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ ಧನಿಯಾ ಪುಡಿ ಹಾಕ್ಕೊತಾ ಇದ್ದೀನಿ. ನಾನು ಕೈ ಅಳತೆ ಆಗಿ ಹಾಕ್ಕೊತೀನಿ, ಸ್ಪೂನಲ್ಲಿ ಏನೂ ಹಾಕ್ತಾಯಿಲ್ಲ. 2 ಹಿಡಿ ಅಳತೆಯಾಗಿ ನಾನು ಹಾಕ್ಕೊತಾ ಇದ್ದೀನಿ. ಮನೆಯಲ್ಲಿ ನಾನು ನಮ್ಮ ಮನೆಗೆ ಎಷ್ಟು ಸಾಂಬಾರು ಬೇಕೋ ಆ ಥರ ನೋಡಿ ಧನಿಯಾ ಪೌಡರನ್ನು ಯೂಸ್ ಮಾಡ್ಕೊತಾ ಇದ್ದೀನಿ. ನಾನೀಗ 2 ಹಿಡಿ ಧನಿಯಾ ಪೌಡರನ್ನ ಯೂಸ್ ಮಾಡ್ಕೊತಾ ಇದ್ದೀನಿ. ಇದನ್ನು ಕೂಡ ಬಾಣಲೆಯಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಮಾಡ್ಕೊಂಡಾಗ ತುಂಬಾ ಚೆನ್ನಾಗಿರುತ್ತೆ. ಅದರ ಘಮ ಇರ್ಬೋದು, ಟೇಸ್ಟ್ ಇರ್ಬೋದು, ಎಲ್ಲನೂ ಅಷ್ಟೇ. ನೋಡಿ, ಸಿಂಪಲಾಗಿ ಇವತ್ತು ಒಗ್ಗರಣೆ ಹಾಕಿರೋವಂಥದ್ದು. ಏನು ಬೇರೆ ಇದಕ್ಕೆ ಎಕ್ಸ್ಟ್ರಾ ಎಲ್ಲ ಏನೂ ಆ್ಯಡ್ ಮಾಡಲಿಲ್ಲ. ನಾನು ಸಿಂಪಲಾಗಿ ಹಾಕ್ಕೊಂಡಿರೋವಂಥದ್ದು. ಈಗ ಅದನ್ನ ಗ್ರೈಂಡ್ ಎಲ್ಲ ಮಾಡ್ಕೊಂಡು ಬಂದಿದ್ದೀನಿ. ಅದಕ್ಕೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದೆ. ಕುಕ್ಕರ್ನಲ್ಲಿ ಸ್ವಲ್ಪ ಆಯಿಲ್ ಹಾಕಿ ಅದಕ್ಕೆ ಈರುಳ್ಳಿ, ಕರಿಬೇವು ಇಷ್ಟನ್ನು ಹಾಕಿ ಒಗ್ಗರಣೆ ಕೊಡ್ತಾಯಿದ್ದೀನಿ. ನೋಡಿ, ಸಾಸಿವೆ ಎಲ್ಲ ಸಿಟ್ಲಾದ್ಮೇಲೆ ಈಗ ಈರುಳ್ಳಿ, ಕರಿಬೇವು ಒಗ್ಗರಣೆ ಕೊಡ್ತಾಯಿದ್ದೀನಿ. ಅದು ಎಣ್ಣೆಯಲ್ಲಿ ಚೆನ್ನಾಗಿಲ್ಲ ಫ್ರೈ ಎಲ್ಲ ಆದಮೇಲೆ ಖಾರವನ್ನು ಹಾಕ್ಕೊಂಡು ರುಬ್ಬಿಟ್ಕೊಂಡಿರೋಂಥ ಮಸಾಲೆಯನ್ನು ಇದಕ್ಕೆ ಸೇರಿಸ್ಕೊಂಡು ಫ್ರೈ ಮಾಡ್ಕೊಬೇಕು. ತುಂಬ ಚೆನ್ನಾಗಿ ಬಂದಿತ್ತು ಕಲರ್. ನೋಡ್ತಿದ್ದು ಎಷ್ಟು ಚೆನ್ನಾಗಿದೆ ಅಂದರೆ ಅದು ನೋಡೋಕ್ಕೆ ಆಸೆ ಆಗ್ತಾಯಿತ್ತು. ಅಷ್ಟು ಚೆನ್ನಾಗಿ ಬಂದಿತ್ತು, ಮಸ್ತಾಗಿ ಬಂದಿತ್ತು. ಈಗ ಅದರಲ್ಲಿ ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಫ್ರೈ ಎಲ್ಲ ಆದಮೇಲೆ ಇದಕ್ಕೆ ನೀರು ಸೇರಿಸ್ಕೊಂಡಿದ್ದೀನಿ. ಎಷ್ಟು ಬೇಕೋ ಅಷ್ಟು ನೀರನ್ನು ಕೂಡ ಸೇರಿಸ್ಕೊಂಡು ಅದು ಕುದಿ ಬರೋಷ್ಟರೊಳಗಡೆ ನೋಡಿ ಬೇಳೆ ಇದಕ್ಕಿರೋಂಥ ಕಾಳು ಮತ್ತು ಆಲೂಗಡ್ಡೆ ಕಟ್ ಮಾಡಿಟ್ಕೊಂಡು ಎಲ್ಲ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ಅದನ್ನು ಈಗ ಅದರಲ್ಲಿ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ ಇದೆಲ್ಲ ಹಾಕಿದ್ದೀನಿ, ಕುದಿ ಬಂದಮೇಲೆ ಹಾಕಿರೋವಂಥದ್ದು. ಈಗ ಬೇಳೆ ನೋಡಿ ಯಾವ ಥರ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು ಹಾಕಿರೋದು. ಈಗ ಬೇಳೆ ಮತ್ತು ಆಲೂಗಡ್ಡೆ ಇಷ್ಟನ್ನು ಹಾಕಿ ಬೇಯಿಸೋಕ್ಕೆ ಇಟ್ಟಿದ್ದೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಆಮೇಲೆ ಮಿಕ್ಸ್ ಮಾಡಿಬಿಟ್ಟು ಕುದಿಸೋಣ. ನಾನೇನು ಕುಕ್ಕರ್ ಮುಚ್ಚಳ ಕ್ಲೋಸ್ ಮಾಡ್ತಿಲ್ಲ, ಹಾಗೇ ಕಾಯಿಸೋವಂಥದ್ದು. ಯಾಕಂದರೆ ಕುಕ್ಕರ್ ಮುಚ್ಚಳ ಹಾಕಿ ಕ್ಲೋಸ್ ಮಾಡಿಬಿಟ್ರೆ ಅದೇನು ಮಾಡಿಬಿಡುತ್ತೆ, ನುಣ್ಣಗಾಗ್ಬಿಡುತ್ತೆ ಬೇಳೆ. ಹಾಗಾಗಿ ನಾನು ಮುಚ್ಚೋದಿಲ್ಲ, ಹಾಗೇ ಬೇಯಿಸ್ತೀನಿ. ತುಂಬ ನೋಡಿ ಸಾಂಬಾರೆಲ್ಲ ಬೆಂದ ಮೇಲೆ ತೋರಿಸೋಂಥ ತುಂಬಾ ಚೆನ್ನಾಗಾಗಿತ್ತು. ಆದಮೇಲೆ ನಾನೀಗ ಮಕ್ಕಳೆಲ್ಲ ಸ್ಕೂಲ್ಗೆ ಹೋದ್ಮೇಲೆ ಹೊಲದ ಹತ್ರ ಬಂದಿದ್ದೀನಿ. ಇದು ಲಾಸ್ಟ್ ಟೈಮ್ ರಾಗಿ ಹೊಲ ಮಿಷಿನೆಲ್ಲ ಕೊಯ್ದಿದ್ದಲ್ವ, ನಾನು ಮತ್ತೆ ಹುರುಳಿಕಾಯಿ ಕೀಳೋ ಸ್ವಲ್ಪ ಇತ್ತು, ಹಾಗಾಗಿ ಹುರುಳಿಕಾಯಿ ಕೀಳೋಕ್ಕೆ ಅಂತ ಬಂದಿದ್ದೆ. ಇಲ್ಲಿ ನವಿಲಿತ್ತು. ಹಾಗಾಗಿ ಗಾಡಿನಲ್ಲಿ ಬರಬೇಕಾದ್ರೆ ಏನು ಹೊಲದಲ್ಲಿ 10 ನವಿಲಿತ್ತು. ಹಾಗಾಗಿ ಗಾಡಿ ನಿಲ್ಲಿಸ್ಬಿಟ್ಟು ಬಂದುಬಿಟ್ಟು ನೋಡೋಣ ಅಷ್ಟರೊಳಗಡೆ ಎಲ್ಲ ಹೊರಟೋಗ್ಬಿಟ್ಟಿತ್ತು. ಅಲ್ಲಿ ನೋಡಿದ್ರೆ ಎರಡೇ ನವಿಲಿತ್ತು. ನೋಡಿ, ನಮ್ಮ ಸೌಂಡ್ ಕೇಳಿಸ್ಕೊಂಡು ಅವು ಎಷ್ಟು ಫಾಸ್ಟಾಗಿ ಹೋಗ್ತಾಯಿದೆ ಅಂದರೆ ತುಂಬಾ ಫಾಸ್ಟಾಗಿ ಹೋಗ್ತಾಯಿತ್ತು. ತುಂಬ ಚೆನ್ನಾಗಿತ್ತು. ಎಷ್ಟೊಂದು ನವಿಲಿತ್ತು ಅಂದರೆ ಹೊಲದಲ್ಲಿ ಅಷ್ಟು ನವಿಲಿತ್ತು. ಬಟ್ ಗಾಡಿ ಸೌಂಡ್ಗೆ ಎಲ್ಲ ಹೊರಟೋಯ್ತು. ಇದ್ದಿದ್ದು 2 ನವಿಲು. ಅದೀಗ ನೋಡಿ ನಾನು ಬಂದ ತಕ್ಷಣ ಅವು ಕೂಡ ಓಡಿ ಹೋಗ್ತಾಯಿದೆ. ತುಂಬ ಚೆನ್ನಾಗಿತ್ತು ನವಿಲು ನೋಡೋಕ್ಕೆ. ಬೆಳಗ್ಗೆ 8:30ಗೆಲ್ಲ ಮತ್ತೆ ನಾನು ಹೊಲದ ಹತ್ರ ಬಂದಿದ್ದೆ ಮಗನ ಕರ್ಕೊಂಡು. ಹೊಲದ ಹತ್ರ ಬಂದು ಹುರುಳಿಕಾಯಿ ಕೀಳೋದಿತ್ತಲ್ವ, ಅದಕ್ಕಿಂತ ಸ್ವಲ್ಪ ಹುರುಳಿಕಾಯಿ ಇತ್ತು, ಅದನ್ನ ಕಿತ್ಕೊಂಡು ಹೋಗೋಣ ಅಂತೇಳಿ ಬಂದಿರೋಂಥದ್ದು.
ಹುರುಳಿಕಾಯಿ ಎಲ್ಲ ಕಿತ್ತು ಲಾಸ್ಟ್ ಆಗ್ತಾ ಬಂದಿತ್ತು. ಅಷ್ಟರೊಳಗಡೆ ಇವನೇನು ಮಾಡಿದ ಚಾಕು ಎತ್ಕೊಂಡ್ಬಿಟ್ಟು ಒಂಚೂರೇ ಚೂರು ಕೈ ಸ್ವಲ್ಪ ಕೊಯ್ಕೊಂಬಿಟ್ಟಿದ್ದಾನೆ. ಕೊಯ್ಕೊಂಬಿಟ್ಟು ಅಲ್ಲಿ ಸ್ವಲ್ಪ ಬ್ಲಡ್ ಬರ್ತಾ ಇತ್ತು. ಅದಕ್ಕೆ ಗಲಾಟೆ ಮಾಡ್ತಾ ಇದ್ದಾಗ ಅವರಪ್ಪ ಹೋಗಿ ತೆಂಗಿನಕಾಯಿ ಕಿತ್ಕೊಂಡ್ಬಂದು ಕೊಟ್ಟಿದ್ದಾರೆ, ಎಳ್ನೀರು ಕಟ್ ಮಾಡಿ ಎಳ್ನೀರು ಕುಡಿ ಅಂತ. ಅವ್ನಿಗೆ ಹಾಗೆ ಕೊಟ್ಟರೆ ಕುಡಿಯೋಕ್ಕೆ ಬರೋದಿಲ್ಲಲ್ವ, ಹಾಗಾಗಿ ಇದು ನ್ಯಾಚುರಲಾಗಿ ಸಿಗುವಂಥ ನಮ್ಮ ಹಳ್ಳಿ ಕಡೆ ಕಾಡಲ್ಲಿ ಸಿಗಿರುವಂಥ ಅರಳಿ ಗಿಡದ ಪೈಪ್ ಇದು. ಆ ಪೈಪನ್ನು ರೆಡಿ ಮಾಡ್ಕೊಂಡು ಕೊಟ್ಟಿದ್ದಾರೆ ಕುಡಿ ಅಂತ ಹೇಳ್ಬಿಟ್ಟು. ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದ. ಹಾಗಾಗಿ ನೋಡಿ ಎಷ್ಟು ಥರ ಇತ್ತು. ಅವ್ನ ಕೈ ಕಟ್ ಮಾಡ್ಕೊಂಡಿದ್ದಾನಲ್ವ, ಅದಕ್ಕೆ ತೋರಿಸ್ತಾ ಇದ್ದಾನೆ, ಇಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಒಂಚೂರೇ ಚೂರು ಅವ್ನಿಗೇನೊಂದು ಬ್ಲಡ್ ಬರೋದು ನೋಡೋದಂದರೆ ತುಂಬಾ ಅಳಸ್ಬಿಟ್ಟು ಮಾಡಿಬಿಡ್ತಾನೆ. ಹಾಗಾಗಿ ನಾವಿನ್ನೇನು ಕಿತ್ಕೊಂಡು ಎಲ್ಲ ಮನೆಗೆ ಹೋಗ್ತೀವಿ. ಮನೆಗೆ ಹೋದ್ಮೇಲೆ ಮತ್ತೆ ಸಿಗ್ತೀನಿ ಸಾಯಂಕಾಲ ನೋಡಿ. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ತೋಟದಲ್ಲಿ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ, ಈವ್ನಿಂಗ್ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಯಾಕೆ ಬಂದಿದ್ದೀನಿ ತೋಟಕ್ಕೆ ಅಂದರೆ, ನಾನು ಮೇವು ಕೊಯ್ಕೊಂಡು ಹೋಗೋಣ ಅಂತೇಳಿ ಬಂದಿರೋದು. ಬನ್ನಿ, ನಾವು ಯಾವ ಥರ ಮೇವೆಲ್ಲ ಕೊಯ್ಕೊಂಡು ಹೋಗ್ತೀವಿ ಅಂತೇಳ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನೋಡಿ ನಮ್ಮ ತೋಟದಲ್ಲಿ ಯಾವ ಥರ ಎಲ್ಲ ಇದೆ ಅಂತೇಳ್ಬಿಟ್ಟು. ಈಗ ಸ್ವಲ್ಪ ಮೇವೆಲ್ಲ ಕೊಯ್ದಿದ್ದೀವಿ, ಬರ್ತಾ ಇದೆ. ಮತ್ತು ಈ ಕಡೆ ಈಗ ನಾನು ಮೇವು ಕೊಯ್ಯೋಂಥದ್ದು. ಫ್ರೆಂಡ್ಸ್, ನಾನೀಗ ಮೇವು ಕೊಯ್ತಾ ಇದ್ದೀನಿ. ನೋಡಿ, ಹಸ್ಬೆಂಡ್ ಎಲ್ಲನೂ ಹೊರಗಡೆ ಹೋದಾಗ ನಾನು ಮೇವಿಗೆ ಬರ್ತೀನಿ. ನಾನೇ ಬಂದು ಮೇವೆಲ್ಲ ಕೊಯ್ಕೊಂಡೋಗಿ ಕಟ್ ಮಾಡ್ತೀನಿ. ಈಗ ನಾನು ಮೇವು ಕೊಯ್ತಾ ಇದ್ದೆ. ನೋಡಿ ಯಾವ ಥರ ನಾವು ಮೇವುಗನ್ನ ಕೊಯ್ತೀವಿ ಅಂತ ಹೇಳ್ಬಿಟ್ಟು ನಾನು ಇವತ್ತು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಖಂಡಿತ ನನ್ನ ಚಾನಲ್ ಯಾರಿಗೆಲ್ಲ ಇಷ್ಟ ಆಗುತ್ತೋ ಅವ್ರು ಖಂಡಿತ ನೋಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಿದ್ದೆ. ಇವತ್ತು ಹುರುಳಿಕಾಯಿ ಕಿತ್ತಿದ್ದೆಲ್ಲ ಲಾಸ್ಟ್ ಆಯಿತು. ಲಾಸ್ಟ್ ಆದಮೇಲೆ ಇವತ್ತು ನಾನು ಬಂದಮೇಲೆ ಹುರುಳಿಕಾಯಿ ಎಲ್ಲ ಕಿತ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಸಾಯಂಕಾಲ ಲಾಗ್ ಸ್ಟಾರ್ಟ್ ಮಾಡಿರೋವಂಥದ್ದು. ಸಾಯಂಕಾಲ ಸ್ನಾನ ಎಲ್ಲ ಮಾಡಿಕೊಂಡು ಹಾಗೆಯೇ ಈಗ ತೋಟಕ್ಕೆ ಬಂದಿರೋದು. ತೋಟದಲ್ಲಿ ಈಗ ಮೇವೆಲ್ಲ ಕಟ್ ಮಾಡಿಕೊಂಡು ಹೋಗ್ತಾಯಿದ್ದೀನಿ. ಈಗ ನೋಡಿ, ನಾನೆಲ್ಲ ಕಟ್ ಮಾಡಿ ಈ ಥರ ಹೊರಗೆ ಹಾಕ್ತಾಯಿದ್ದೀನಿ. ಇದು ಬಂದು ಕಂಬಳಿ ಸೊಪ್ಪು ಮತ್ತು ಪಾರಮಲ್ ಎರಡನ್ನೂ ಮಿಕ್ಸ್ ಮಾಡಿ ಕೊಯ್ದು ಇಟ್ಕೊತೀನಿ. ಎರಡು ಮಿಕ್ಸ್ ಮಾಡಿ ಹೊರೆ ಕಟ್ಕೊಂಡು ಎತ್ಕೊಂಡು ಹೋಗುವಂಥದ್ದು. ನೋಡಿ, ಈಗ ಇನ್ನೇನು ಲಾಸ್ಟ್ ಆಗ್ತಾ ಬಂತಿದೆ ನನಗೂ ಮೇವೆಲ್ಲ ಕಟ್ ಮಾಡೋ ಅಂಥದ್ದು. ನನ್ನ ಮಗಳು ವಿಡಿಯೋ ಮಾಡ್ತಾಯಿದ್ಲು, ಹಾಗೆ ನಾನು ಮೇವು ಕೊಯ್ತಾ ಇದ್ದೆ. ಅವಳು ಕೂಡ ಬಂದಿದ್ಲು ತೋಟದ ಹತ್ರ. ಈಗ ಇಬ್ಬರು ಬಂದಾಗ ಅವಳು ವಿಡಿಯೋ ಮಾಡ್ತಾಯಿದ್ಲು. ನಾನೀಗ ಮೇವೆಲ್ಲ ಕೊಯ್ದುಕೊಂಡು ಇನ್ನೇನು ಕೊಯ್ದಿದ್ದೆಲ್ಲ ಆಗಿದೆ. ಇನ್ನೇನು ಎತ್ಕೊಂಡು ಮನೆಗೆ ಹೋಗ್ತೀನಿ. ನೋಡಿ, ನಾವು ನಮ್ಮ ಹಳ್ಳಿ ಜೀವನ ಯಾವ ಥರ ಇದೆ ಅಂತೇಳ್ಬಿಟ್ಟು ತುಂಬ ಜನಕ್ಕೆ ಇಷ್ಟ ಆಗುತ್ತೆ, ತುಂಬ ಜನಕ್ಕೆ ಇಷ್ಟ ಆಗ್ದೇ ಇರುತ್ತೆ. ಇಷ್ಟ ಆಗೋರು ನನ್ನ ಚಾನಲ್ನ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಹಾಗೆ ನಾನು ನೋಡಿ ಹುಲ್ಲೆಲ್ಲ ಕೊಯ್ದು ಕಟ್ಟಿ ಈ ಥರ ಇಟ್ಟಿದ್ದೀನಿ. ಈಗ ಹೊರೆ ಎತ್ಕೊಂಡು ಹೋದ್ಮೇಲೆ ಮನೆಗೆ ಹೋದ್ಮೇಲೆ ದೇವಸ್ಥಾನಕ್ಕೆ ಹೋಗಿದ್ವಿ. ಇವತ್ತು ದೇವಸ್ಥಾನದಲ್ಲಿ ಎಷ್ಟೊಂದು ಚೆನ್ನಾಗಿ ಅಲಂಕಾರ ಮಾಡಿ ಪೂಜೆ ಮಾಡಿದ್ರು. ನಮ್ಮ ಊರಿನ ಗ್ರಾಮ ದೇವತೆ ಇದು, ಮಾರಮ್ಮ ಅಂತ ಹೇಳ್ಬಿಟ್ಟು. ನೋಡಿ ಎಷ್ಟು ಚೆನ್ನಾಗಿ ಪೂಜೆ ಎಲ್ಲ ಮಾಡಿದರು. ಹಾಗೆ ನಾವು ಹೋಗಿ ಪೂಜೆ ಎಲ್ಲ ಮಾಡ್ಕೊಂಡು ಬಂದ್ವಿ. ಈ ಥರ ದೀಪವನ್ನು ಆಣಿಸಿ ಇಟ್ಟಿದ್ರು. ನೋಡೋದಕ್ಕೆ ಏನೋ ಒಂಥರ ಖುಷಿ, ದೇವ್ರನ್ನ ಆ ಥರ ನೋಡೋದಕ್ಕೇನೆ ಅಲಂಕಾರ ಮಾಡಿದ್ಮೇಲೆ ದೇವ್ರು ನೋಡೋಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬಾ ಚೆನ್ನಾಗಿತ್ತು. ಫ್ರೆಂಡ್ಸ್, ಈಗ ಪೂಜೆ ಎಲ್ಲ ಮುಗೀತು, ಮಹಾಮಂಗಳಾರತಿ ಎಲ್ಲ ಆಯಿತು. ಈಗ ಪೂಜೆ ಮುಗಿಸ್ಕೊಂಡು ಮನೆಗೆ ಹೊರಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ನನ್ನ ಚಾನಲ್ ನಿಮಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ.